ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ಈ ಫೋಟೋ ತೋರ್ಸಕತ್ತೀನಿ ಅಂದ್ರೆ ಏನೋ ವಿಶೇಷತೆ ಇರಬೇಕು ಅಂತ ಅರ್ಥ. ಏನಪ್ಪ ಅದು ಅಂದರೆ, ನಾವು ಗುಡ್ಡಪ್ಪುರ ದಾನಮ್ಮಗೆ ಹೋಗಿದ್ವಿ. ಅಧಿಕ ಮಾಸದ ಲಾಸ್ಟ್ ದಿನ ಐತೆ ಅಂತ ಹೇಳಿ ದರ್ಶನ ಪಡೆಯೋಕೆ ಹೋಗಿದ್ವಿ. ಇಷ್ಟು ರಶ್ ಇತ್ತಂದರೆ ವಿಡಿಯೋನ ತೋರಿಸ್ತೀನಿ ನೋಡ್ರಿ, ಇಷ್ಟು ರಶ್ ಇತ್ತು. ಆದರೂ ಹೆಂಗೋ ಮಾಡಿ ದರ್ಶನ ಪಡ್ಕೊಂಡ್ವಿ, ಆ ತಾಯಿ ಆಶೀರ್ವಾದ ಪಡ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ಇದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನೀವು ಅಧಿಕ ಮಾಸದಲ್ಲಿ ಯಾರು ಯಾವ ಗುಡಿಗೆ ಅದು ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಬಿಜಾಪುರದಲ್ಲಿ ವಾಗ್ದೇವಿ ದೇವಸ್ಥಾನ ಅಂತ ಹೋದ್ವಿ. ಖಾರ ಕುಟ್ಟಿಸ್ಬೇಕಂತ ಹೇಳಿ ಮೆಣಸಿಕಾಯಿ ತಂದಿದ್ರು. ಸೊ ಹಿಂಗಾಗಿ ಮೆಣಸಿಕಾಯನ್ನ ಮತ್ತು ಅದು ತುಂಬ ತೆಗಿಯಾಕತ್ತೀನಿ. ಇದನ್ನ ತೆಗೆದು 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಕೆಂಪು ಖಾರ ಮಾಡೋಕೆ ಅಂದ್ರೆ ಗೊಡ್ಡ ಖಾರ ಅಂತೀವಲ್ಲ, ಹಂಗಾಗಿ 2 ಕಿಲೋ ಮೆಣಸಿಕಾಯಿ ತಂದಿದ್ರು. ಅದನ್ನ ಸೋಸಿಡತ್ತೀನಿ ಇವಾಗ. ನಮ್ಮ ಸೈಡು 1 ವರ್ಷ ಆಗಷ್ಟು ಕುಟ್ಟಿಸಿಟ್ಬಿಡ್ತೀವಿ. ಬ್ಯಾಸಿಗೆ ಒಳಗೆ ಮಾಡಬೇಕು. ಆ್ಯಕ್ಚುಲಿ ಬ್ಯಾಸಿಗೆ ಒಳಗೆ ಆಗಲಿಲ್ಲ, ಹೀಗಾಗಿ ಇವಾಗ ಮಾಡತ್ತೀನಿ. ಈಗಾದರೂ ಬಿಸಿಲು ಐತಿ, ಬಿಸಿಲಿದ್ದಾಗೇ ಮಾಡ್ಕೋಬೇಕು ಇವೆಲ್ಲನೂ. ಅರ್ಧ ಕಿಲೋ ಬ್ಯಾಡಗಿ, 1.5 ಕಿಲೋ ಗೊಡ್ಡ ಖಾರದ್ದು ಮೆಣಸಿಕಾಯಿ, ಗುಂಟೂರು ಅಂತೀವಲ್ಲ ಅದು. ಇದನ್ನು ತೆಗೆದು ನೋಡ್ರಿ ಬಿಸಿಲಿಗೆ ಒಣ ಹಾಕಿದ್ದೆ. ಮತ್ತು ಈವ್ನಿಂಗು ಸ್ವಲ್ಪ ಮಳೆ ಬಂದಂಗೆ ಆಯಿತು. ಸೊ ಹಿಂಗಾಗಿ ಮನ್ಯಾಗ ತಂದು ಹಾಕಿದೆ. ಇವತ್ತು ಮಾರ್ನಿಂಗು ಹೂವು ಕೊಡಿಸಿದ್ರು ನಮ್ಮ ಮನೆಯವರು. ಹೂವು ಹಾಕ್ಕೊಂಡು ಖುಷಿ ಆಯ್ತು ನನಗೆ. ಆಮೇಲೆ ಮಧ್ಯಾಹ್ನ 12 ಸುಮಾರು ಮಜ್ಜಿಗೆ ಮಾಡಿದ್ದೆ, ಮಜ್ಜಿಗೆ ಕುಡಿದ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಚೂಡ ಮಾಡಿದ್ದೆ, ಚೂಡ ಶೇವ್. ಮಸ್ತ್ ಎಂಜಾಯ್ ಮಾಡಿದ್ವಿ ಈವ್ನಿಂಗ್ ಇವತ್ತು. If we tried it, we can make it. ಮರುದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಬಿಳಿ ಉಪ್ಪಿಟ್ಟು ಮಾಡಿದ್ವಿ. ಅದಾದ ತಕ್ಷಣ ಅಡುಗೆ ಮಾಡಬೇಕಲ್ವ. ಸೊ ಹಿಂಗಾಗಿ ಅಡುಗೆ ಮಾಡೋಕೆ ನಿಂತು ಏನು ಮಾಡಬೇಕು ಅಂದ್ರೆ, ಉತ್ತರ ಕರ್ನಾಟಕ ಸ್ಪೆಷಲ್ಲು ಉದುರು ಸಜ್ಕ ಮತ್ತು ಶೀಕರ್ಣಿ, ಮಾವಿನ ಹಣ್ಣು ಶೀಕರ್ಣಿ ಮಾಡಿದೆ. ಹಂಗಂದ್ರೆ ಉದುರು ಸಜ್ಕ ಮತ್ತು ಶೀಕರ್ಣಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಈಗಂತೂ ಉದುರು ಸಜ್ಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಶೀಕರ್ಣಿ ಆಲ್ಮೋಸ್ಟ್ ಆಲ್ ಹೆಂಗೆ ಮಾಡೋದು ಅಂತ ಗೊತ್ತಿರ್ತೈತಿ, ಬಟ್ ಉದುರು ಸಜ್ಕ ಹೆಂಗೆ ಮಾಡೋದಂತ ಗೊತ್ತಿರಂಗಿಲ್ಲ ಎಲ್ರಿಗೂ. ವಿಡಿಯೋನಾಗ ತೋರಿಸ್ದಂಗೆ 2 ಬಟ್ಲ ರವೆ ತೊಗೋಬೇಕು. ಅದಕ್ಕೆ ಸ್ವಲ್ಪ ಹೋದಲ್ಲ ನಂಗೆ ಎಣ್ಣೆ ಹಾಕಿ ಹುರಿಬೇಕು. ಭಾಳ ಹೊತ್ತು ಹುರಿಬೇಕು. 15 ನಿಮಿಷ ಗಟ್ಟಲೆ ಸಣ್ಣ ಇಟ್ಟು ಮೀಡಿಯಮ್ ಫ್ಲೇಮ್ನಾಗರ ಇಲ್ಲ ಸಣ್ಣ ಫ್ಲೇಮ್ ಇಟ್ಟು ಹುರಿಬೇಕು. 15 ನಿಮಿಷ ಆಗಬೇಕು. ಹುರಿಯತ್ತೀನಿ ನೋಡ್ರಿ, ಆ ಟೈಪ. ಉದುರು ಬರ್ಬೇಕು, ಹಿಂಗೆ ಗಂಟು ಬರಬಾರ್ದು, ಈ ಟೈಪ್ ಬರಬಾರ್ದು. ಉದುರು ಹಿಂಗೆ ರವೆ ಉದುರ್ಬೇಕು ಅಂದ್ರೆ ಆಗೈತಿ ಅಂತ ಅರ್ಥ. ಅದು ಬರೋ ಮಟ್ಟ ಇಷ್ಟೇ ಹುರಿತಾ ಇರಬೇಕು. ಈ ರವೆ ಒಂದು ಕಡೆ ಹಾಕಿ ಆದ ಬೊಗನಿಗೆ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಹೌದಲ್ಲ ನಂಗೆ ಎಣ್ಣೆ ಬಿಡಬೇಕು, ಇಲ್ಲ ನಡಿತೈತಿ. ಅದಾಗಿಂದ ಏಲಕ್ಕಿ ಇರ್ತಾವಲ್ಲ, ಏಲಕ್ಕಿ ಕುಟ್ಟಿ ಹಾಕಬೇಕು. ತೋರ್ಸತ್ತೀನಿ ನೋಡಿ, 1-2 ಏಲಕ್ಕಿ ಕುಟ್ಟಿ ಹಾಕಬೇಕು. ಹಾಕಿ ಕಲಸಿದ ನಂತರ ಕುದಿಬೇಕದು, ಕುದಿ ಬರಬೇಕು. ಕುದ್ದಿಂದ
ರವೆ ಹಾಕಿ ತಿರ್ವಕ್ಕೆ ಬರುತ್ತೆ. ಒಂದು 2-5 ಮಿನಿಟ್ಸ್ ಬಿಡ್ರಿ ಕುದಿಯೋಕೆ. ಕುದ್ದಿಂದ ರವೆ ಹಾಕಿ ಏನು ಹುರಿದಿಟ್ಟಿವಲ್ಲ ಅದು ರವೆ ಹಾಕಿ ತಿರುಗಬೇಕು. ಉಪ್ಪಿಟ್ಟು ತಿರುಗ್ತೀವಲ್ಲ ಅದೇ ಟೈಪ್. ಇದು ಒಗ್ಗರಣೆ ಇಲ್ಲ, ಇಷ್ಟೇ ಹಾಕಿ ಚೆಂದಾಗ ತಿರುವಿ ಉಂಬುಗೊಯ್ಯಕ್ಕೆ ಬಿಡಬೇಕು ಒಂದು 2 ಮಿನಿಟ್ಸ್. ಸ್ವಲ್ಪ ಆರಿಂದ ಹಿಂಗೆ ಉಂಡೆ ಕಟ್ಟಿ ಉಣ್ಣಾಕ ಬಳಸ್ಬೋದು ಶಿಕರ್ನಿ ಜೊತೆ. ಆಮೇಲೆ ನಾನು ಮಧ್ಯಾಹ್ನ ಫ್ರೀ ಟೈಮಲ್ಲಿ ಮೆಣಸಿಕಾಯ್ದು ತುಂಬ ತೆಗಿತಿದ್ದೆ. ಇವು ಹಸಿಮೆಣ್ಸಿಕಾಯಿ, ಆಗಳ ತೋರಿಸಿದ್ದು ಒಣ ಮೆಣಸಿಕಾಯಿ. ಹಸಿಮೆಣ್ಸಿಕಾಯಿ ಅರ್ಧ ಕಿಲೋ ತಂದಿದ್ವಿ. ಒಂದು ವಾರಗಟ್ಟಲೆ ಬರಬೇಕು ಅಂತಂದ್ರೆ ಅದನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಸೊ ಹಿಂಗಾಗಿ ನಾನು ಅಷ್ಟುದು ತೆಗೆದು ಬಾಕ್ಸ್ದಾಗ ಹಾಕಿ ಇಡ್ತೀನಿ. ಇವಾಗ ಮಧ್ಯಾಹ್ನ ಅಕ್ಕಿ ನೆನೆ ಇಟ್ಟಿದ್ದೆ. ಈಗ ಸಂಜೆಗೆ ಮಿಕ್ಸಿಗೆ ಹಾಕಬೇಕಂತ ಹೇಳಿ, ಯಾಕಂದ್ರೆ ನಾಳೆ ನಾಷ್ಟಕ್ಕೆ ಹಾಕ್ಕೊಂಡಿದ್ದೆ ಪಡ್ಡು. ಹೀಗಾಗಿ ನಾನು ಮಿಕ್ಸಿಗೆ ಹಾಕಬೇಕಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಅಕ್ಕಿ ಇದು ಎಲ್ಲ ತೊಳೆದಿಟ್ಟಿದ್ದೆ, ಉದ್ದಿನ ಬೇಳೆದು. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಡಹತ್ತೀನಿ. ಬ್ಯಾಟರ್ ಇದು ಪಡ್ಡಿನ ಬ್ಯಾಟರ್. ಆಮೇಲೆ ನೈಟು ಭಾಂಡೆ ಭಾಳ ಕೂಡಿದ್ದು ಅವಾಗ ತೊಳೆದು ಮಕ್ಕೊಂಬಿಟ್ಟೆ. ಯಾಕಂದ್ರೆ ಬೆಳಿಗ್ಗೆ ಪಡ್ಡು ಮಾಡೋದಿರ್ತೈತಲ್ಲ, ಟೈಮ್ ಸಾಲೋದಿಲ್ಲ. ಹೀಗಾಗಿ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮಕ್ಕೊಂಡೆ. ಎಷ್ಟೇ ಆದರೂ ವರ್ಕ್ ನೈಟ್ ಮಟನೂ ಇರುತ್ತೆ. ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರಂತ ಹೇಳಿ ಇವೆಲ್ಲ ಮ್ಯಾನೇಜ್ ಮಾಡೋದಾಗ್ತೈತಿ. ಇಲ್ಲ ಅಂದ್ರೇ ಎಲ್ಲ ವರ್ಕರ್ಸಿಗೆ ಹಚ್ಚಬೇಕಾಗುತ್ತೆ. ವರ್ಕರ್ಸ್ ಮಾಡೋದು ನಮಗೆ ಮನಸ್ಸಿಗೆ ಬರೋದಿಲ್ಲ, ನಾವೇ ನೀಟ್ ಮಾಡ್ತೀವಲ್ಲ. ಹೀಗಾಗಿ ಅವ್ರು ಮಾಡೋದು, ಆಮೇಲೆ ವಾರದಾಗ ಒಂದು ಸಲ ಬಿಡೋತಾರೆ ಅವರು. ಇಷ್ಟು ಮಾಡಿನೂ ಉಪಯೋಗಿಲ್ಲ ಅಂತ ಹೇಳಿ ನನ್ನ ವರ್ಕ್ ನಾನೇ ಮಾಡ್ಕೋತೀನಿ. ಎಂದೂ ವರ್ಕರ್ಸಿಗೆ ಹಚ್ಚಿಲ್ಲ ನಾನು. ಮುಗಿತೈತಿ. ಹಿಂಗೆ ನನ್ನ ವ್ಲಾಗ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.